ತುಂಬ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಅನಾವರಣ ಮಾಡ್ತಾ ಇದ್ವಿ. ಸೊ ಅವ್ರು ಇಲ್ಲೇ ಹೋಗಿದ್ರೆ, ರಾಜು ಅವ್ರು ಹೇಳಿದ್ರು, ನಮ್ಮ ಘಾಟ್ಗೆ ಅವ್ರು ಕೂಡ ಹೇಳಿದರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹುಶಃ ಈ ಮಣ್ಣಿನಲ್ಲಿ ಹುಟ್ಟದೆ ಹೋಗಿದ್ರೆ ನಾವಿನ್ನು ಭಾಳ ಶಿಕ್ಷಣದಿಂದ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯದಿಂದ ಭಾಳ ದೂರ ಇರ್ತಾ ಇದ್ವಿ. ಅವರ ಒಂದು ಸಂವಿಧಾನದಿಂದ ಇವತ್ತು ನಾವೆಲ್ಲ ಸಮಾನತೆಯಲ್ಲಿದ್ದೀವಿ. ಸಮಾನತೆ ಇನ್ನೂ ಹೋರಾಟ ನಡೀತಾ ಇದೆ. ನಾವೆಲ್ಲ ರಂಗಗಳಲ್ಲಿ ಕೂಡ ಬಂದಿದ್ದೀವಿ. ಭಾಳ ದೂರ ಹೋಗ್ಲಿಕ್ಕೆ ಆಗಲ್ಲ. ಸ್ವಲ್ಪ ಆ ಸಂವಿಧಾನದಿಂದ ನಾವು ಲಾಭ ಪಡೆದು ನಾವು ಎಲ್ಲ ಸಮಾಜದ ಮುಖ್ಯವಾಹಿನಿ ತರಕ್ಕೆಲ್ಲ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಗೃಹ ಸಚಿವರು ಮುನಿಯಪ್ಪ ಅವರು, ಮಾದೇವಪ್ಪನವರು ಬರಬೇಕಾಗಿತ್ತು, ನಿನ್ನೆನೇ ಬರಬೇಕಾಗಿತ್ತು. ನಿನ್ನೆ ಕೂಡ ಅಧಿವೇಶನದಲ್ಲಿ ಅವ್ರ ಬಿಲ್ ಕೂಡ ಪಾಸ್ ಆಗಿ ಹೆಚ್ಚು ನಾವು ಮೊನ್ನೆ ಒಂದು ಉದ್ದಿಮೆಗಳ ತರ ಸಮಾವೇಶ ಮಾಡಿದ್ವಿ ಬೆಳಗಾವಿಯಲ್ಲಿ. SC ST ಉದ್ದಿಮೆದಾರರ ಸಮಾವೇಶ. ಕೇವಲ ರಾಜಕೀಯದಿಂದ ಮುಂದೆ ಬರಲಿಕ್ಕೆ ಆಗೋಲ್ಲ, ನಮಗೆ ಆರ್ಥಿಕವಾಗಿ ಕೂಡ ಗಟ್ಟಿ ಆಗಬೇಕು, ಉದ್ದಿಮೆದಾರ ಆಗಬೇಕು. ನೀವು ನೌಕರಿ ಮಾಡೋ ಬದಲಾಗಿ ನೀವು 10 ಜನಕ್ಕೆ ನೌಕರಿ ಕೊಡುವಂಥ ಸ್ಥಾನಕ್ಕೆ ಬರಬೇಕು. ಇದನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ನನ್ನ ಜನಾಂಗ ಬೇಡುಗಳ ಕೈ ಆಗಬಾರ್ದು, ಕೊಡುಗಳ ಕೈ ಆಗ್ಬೇಕಂತ ಹೇಳಿದ್ರು 70 ವರ್ಷಗಳಿಂದ. ನೀವು ಕೂಡ ನೌಕರಿ ಹೋಗದೆ ನೀವು ಕೂಡ ಇನ್ನೊಬ್ಬರಿಗೆ ನೌಕರಿ ಕೊಡಿ ಅಂತ ಹೇಳುವಂಥ ಉದ್ದೇಶ ಅವ್ರದ್ದಾಗಿತ್ತು. ಸೊ ನೀವು ಕೂಡ ನಿಟ್ಟಿನಲ್ಲಿ ಮುಂದಾಗಬೇಕು, ಉದ್ಯಮಗಳನ್ನು ಸ್ಥಾಪನೆ ಮಾಡಬೇಕು, 4 ಜನಕ್ಕೆ ಉದ್ಯೋಗಗಳನ್ನು ಕೊಡುವಂಥ ಸ್ಥಾನದಲ್ಲಿ ನೀವು ಬರಬೇಕಂತ ನಮ್ಮೆಲ್ಲರ ಆಸೆ ಇದೆ. ಆ ನಿಟ್ಟಿನಲ್ಲಿ ಬರಬೇಕಂತ ಇವತ್ತು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳಿಕ್ಕೆ ಬಂದಿದ್ದೇನೆ. ಇವತ್ತು ಭಾಳ ದಿನಗಳ ತಮ್ಮ